ಹಲೋ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥ ಕ್ವಾಡ್ರೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಮತ್ತು ಕಲಿಯೋಣ. ಸೊ ಕ್ವಾಡ್ರೆಂಟ್ ಸಿಸ್ಟಮ್ ಅಲ್ಲಿ ಬೇಸಿಕಲಿ 4 ಕ್ವಾಡ್ರೆಂಟ್ಸ್ ಇರ್ತದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದರಲ್ಲಿ ಬೇಸಿಕಲ್ ಆಗಿ 4 ಕ್ವಾಡ್ರೆಂಟ್ಸ್ ಇರುತ್ತೆ. ಅದೇನೇನಂತ ಅದ್ರ ಡೆಫಿನಿಷನ್ ಅನ್ನ ಕಲಿಯೋಣ ಬನ್ನಿ. ನೋಡಿ, ನಾನಿಲ್ಲಿ ಡಯಾಗ್ರಾಮ್ ಬರ್ದಿದ್ದೀನಿ. ಇದು ಕ್ವಾಡ್ರೆಂಟ್ ಸಿಸ್ಟಮ್ ಡಯಾಗ್ರಾಮ್. ಇದರಲ್ಲಿ ಬೇಸಿಕಲಿ 4 ಕ್ವಾಡ್ರೆಂಟ್ಸ್ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇಲ್ಲೇನಂದ್ರೆ ಅಬ್ಸರ್ವರ್ ಪೊಸಿಷನ್ ಯಾವಾಗಲೂ ಫಿಕ್ಸ್ ಇರ್ತದೆ. ಅಬ್ಸರ್ವರು ಈ ಆಬ್ಜೆಕ್ಟ್ ನ ಡಿಫೈನ್ ಮಾಡ್ತಾನೆ ಪೊಸಿಷನ್. ಈ ರೀತಿ ಇವನು 4 ಕ್ವಾಡ್ರೆಂಟ್ಸ್ ಕೂಡ ಡಿಫೈನ್ ಮಾಡ್ತಾನೆ. ಸೊ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಾಡ್ರೆಂಟ್ ಏನಂತ ನೋಡೋಣ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನು? ಈ ಆಬ್ಜೆಕ್ಟ್ ಎಬೋವ್ HP ಇದೆ, ಇನ್ ಫ್ರಂಟ್ ಆಫ್ VP. ಇದು ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಇಂದ ಫಸ್ಟ್ ಕ್ವಾಡ್ರೆಂಟ್. ಸೇಮ್ ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಏನು? ಎಬೋವ್ HP, ಬಿಹೈಂಡ್ ಆಫ್ VP ಅಂದ್ರೆ ಇದು ಸೆಕೆಂಡ್ ಕ್ವಾಡ್ರೆಂಟ್. ಸೇಮ್ ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಏನು? ಇದು ಬಿಹೈಂಡ್ ಆಫ್ VP, ಬಿಲೋ HP ಇದ್ರೆ ಥರ್ಡ್ ಕ್ವಾಡ್ರೆಂಟ್. ಸೇಮ್ ಅದೇ ರೀತಿ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಏನು? ಇದು ಬಿಲೋ ಆಫ್ HP, ಇನ್ ಫ್ರಂಟ್ ಆಫ್ VP ಇದ್ರೆ ಇದು ಫೋರ್ತ್ ಕ್ವಾಡ್ರೆಂಟ್. ಈ ರೀತಿ ನಾವು 4 ಕ್ವಾಡ್ರೆಂಟ್ಸ್ ನ ವಿತ್ ರೆಸ್ಪೆಕ್ಟ್ ಟು HP ಅಂಡ್ VP ನಾವು ಡಿಫೈನ್ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು ಗೈಸ್.